ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಫಾರ್ಮುಲಾ ಆಡಿಟಿಂಗ್. ನೀವಿಲ್ಲಿ ನೋಡಬಹುದು ಟ್ರೇಸ್ ಪ್ರೆಸಿಡೆಂಟ್ಸ್ ಅಥವಾ ಟ್ರೇಸ್ ಡಿಪೆಂಡೆಂಟ್ಸ್, ರಿಮೂವ್ ಆರೋಸ್, ಶೋ ಫಾರ್ಮುಲಾಸ್. ಈ ರೀತಿಯಾಗಿ ನಾವು MS Excel ಅಲ್ಲಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅಲ್ಲಿ ಯಾವ ಯಾವ ಫಾರ್ಮುಲಾಗಳನ್ನ ಯೂಸ್ ಮಾಡಿದೀವಿ ಮತ್ತು ಯಾವ ರೀತಿಯಾಗಿ ಯೂಸ್ ಮಾಡಿದೀವಿ ಅಂತ ನಾವಿಲ್ಲಿ ಚೆಕ್ ಮಾಡ್ಬೇಕಂದ್ರೆ ಫಾರ್ಮುಲಾ ಆಡಿಟಿಂಗ್ ಈ ಫಂಕ್ಷನ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನಿಲ್ಲಿ ಹೇಳ್ಬೇಕಂದ್ರೆ ಟೋಟಲ್ ಮಾರ್ಕ್ಸ್, ಅನಿಲ್ ಕುಮಾರ್ ಸ್ಟೂಡೆಂಟ್ ಮಾರ್ಕ್ಸ್, ಈ ಮಾರ್ಕ್ಸ್ ಗಳನ್ನ ನಾನಿಲ್ಲಿ ಟೋಟಲ್ ಮಾಡಿದ್ದೀನಿ. ನಂತರ ಪರ್ಸೆಂಟೇಜ್, ಗ್ರೇಡ್, ಡಿಸ್ಟಿಂಕ್ಷನ್, ಈ ರೀತಿಯಾಗಿ ನಾವಿಲ್ಲಿ ಫಾರ್ಮುಲಾಗಳನ್ನ ಯೂಸ್ ಮಾಡಿದೀವಿ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಟ್ರೇಸ್ ಪ್ರೆಸಿಡೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಯಾವ ಯಾವ ಮಾರ್ಕ್ಸ್ ಗಳನ್ನ ನಾನಿಲ್ಲಿ ಟೋಟಲ್ ಮಾಡಿದ್ದೀನಿ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಟ್ರೇಸ್ ಪ್ರೆಸಿಡೆಂಟ್ಸ್. ನೀವು ಇಲ್ಲಿ ನೋಡಬಹುದು ಈ ಮಾರ್ಕ್ಸ್ ಅನ್ನ ನಾನಿಲ್ಲಿ ರೆಫರೆನ್ಸ್ ಗೆ ತಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಟ್ರೇಸ್ ಪ್ರೆಸಿಡೆಂಟ್ಸ್. ನೀವು ಇಲ್ಲಿ ನೋಡಬಹುದು ಈ ಮಾರ್ಕ್ಸ್ ಅನ್ನ ನಾನಿಲ್ಲಿ ರೆಫರೆನ್ಸ್ ಆಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಟ್ರೇಸ್ ಡಿಪೆಂಡೆಂಟ್ಸ್. ಈ ಮಾರ್ಕ್ಸ್ ಗಳನ್ನ ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಟೋಟಲ್ ಮಾರ್ಕ್ಸ್ ಮತ್ತು ನಾವು ಇನ್ಸರ್ಟ್ ಮಾಡಿರುವಂತಹ ಫಾರ್ಮುಲಾ ಸಹ ಚೇಂಜ್ ಆಗಿದೆ. ನಂತರ ನಾವು ಇಲ್ಲಿ ಯಾವುದೇ ಒಂದು ಮಾರ್ಕ್ಸ್ ಅನ್ನ ನೋಡಬೇಕು. ಈ ಮಾರ್ಕ್ಸ್ ಅನ್ನ ನಾವು ಎಲ್ಲಿ ಟೋಟಲ್ ಮಾಡಿದೀವಿ, ಯಾವ ರೋ ಅಥವಾ ಯಾವ ಕಾಲಮ್, ನಾವು ಈ ರೀತಿಯಾಗಿ ಚೆಕ್ ಮಾಡಬೇಕಾದಾಗ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಟ್ರೇಸ್ ಡಿಪೆಂಡೆಂಟ್ಸ್, ನೀವು ಇಲ್ಲಿ ನೋಡಬಹುದು ಈ ಮಾರ್ಕ್ಸ್ ಇಲ್ಲಿ ಟೋಟಲ್ ಆಗಿದೆ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಂತರ ಸೆಲೆಕ್ಟ್ ಟ್ರೇಸ್ ಡಿಪೆಂಡೆಂಟ್ಸ್, ನೀವು ಇಲ್ಲಿ ನೋಡಬಹುದು ಈ 3 ಮಾರ್ಕ್ಸ್ ಗಳು ಇಲ್ಲಿ ಟೋಟಲ್ ಆಗಿದೆ. ಈ ರೀತಿಯಾಗಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಆಟೋ ಸಮ್. ನಾನಿಲ್ಲಿ ಸಪರೇಟ್ ಮಾರ್ಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಎಂಟರ್. ನಂತರ ಈ ಮಾರ್ಕ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಟ್ರೇಸ್ ಡಿಪೆಂಡೆಂಟ್ಸ್, ನೀವು ಇಲ್ಲಿ ನೋಡಬಹುದು ಈ ಮಾರ್ಕ್ಸ್ ಇಲ್ಲಿ ಸಹ ಟೋಟಲ್ ಆಗಿದೆ ಮತ್ತು ಇಲ್ಲಿ ಸಹ ಟೋಟಲ್ ಆಗಿದೆ. ಈ ರೀತಿಯಾಗಿ ನಾವು ಟ್ರೇಸ್ ಡಿಪೆಂಡೆಂಟ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ರಿಮೂವ್ ಆರೋಸ್. ನಾವು ಟ್ರೇಸ್ ಪ್ರೆಸಿಡೆಂಟ್ಸ್ ಮತ್ತು ಟ್ರೇಸ್ ಡಿಪೆಂಡೆಂಟ್ಸ್ ಫಾರ್ಮುಲಾಗಳನ್ನ ಯೂಸ್ ಮಾಡಿದಾಗ ಯಾವ ರೀತಿಯಾಗಿ ನಮ್ಗೆ ಇಲ್ಲಿ ಆರೋ ಮಾರ್ಕ್ ಬಂದಿದೆ, ಈ ಆರೋಗಳನ್ನ ನಾವಿಲ್ಲಿ ರಿಮೂವ್ ಮಾಡ್ಬೇಕಂದ್ರೆ ರಿಮೂವ್ ಆರೋಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ನೀವು ಇಲ್ಲಿ ನೋಡಬಹುದು ಎಲ್ಲ ಆರೋ ರಿಮೂವ್ ಆಗಿದೆ. ಈ ರೀತಿಯಾಗಿ ನಾವು ರಿಮೂವ್ ಆರೋಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ನೀವಿಲ್ಲಿ ನೋಡಬಹುದು ಕ್ಲಿಕ್ ಮಾಡಿದ್ರೆ ರಿಮೂವ್ ಪ್ರೆಸಿಡೆಂಟ್ ಆರೋಸ್ ಅಥವಾ ರಿಮೂವ್ ಡಿಪೆಂಡೆಂಟ್ ಆರೋಸ್, ಈ ರೀತಿಯಾಗಿ ನಾವು ಆರೋಗಳನ್ನ ರಿಮೂವ್ ಮಾಡಬಹುದು ಅಥವಾ ಟೋಟಲ್ ಆರೋಸ್ ನಾವಿಲ್ಲಿ ರಿಮೂವ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಶೋ ಫಾರ್ಮುಲಾಸ್. ನೀವಿಲ್ಲಿ ನೋಡಬಹುದು ಮಾರ್ಕ್ಸ್ ಅನ್ನ ಟೋಟಲ್ ಮಾಡೋದಕ್ಕೆ ನಾವಿಲ್ಲಿ ಆಟೋ ಸಮ್ ಫಾರ್ಮುಲಾವನ್ನ ಯೂಸ್ ಮಾಡಿದೀವಿ. ನಂತರ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾವನ್ನ ಯೂಸ್ ಮಾಡಿದೀವಿ. ಗ್ರೇಡ್ ಫಾರ್ಮುಲಾವನ್ನ ನಾವಿಲ್ಲಿ ಯೂಸ್ ಮಾಡಿದೀವಿ. ನಂತರ ಕ್ಲಾಸ್ ಫಾರ್ಮುಲಾ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಈ ರೀತಿಯಾಗಿ ನಾವಿಲ್ಲಿ ಫಾರ್ಮುಲಾಗಳನ್ನ ಇನ್ಸರ್ಟ್ ಮಾಡಿದಾಗ ನಾವು ಯಾವ ರೀತಿಯಾಗಿ ಫಾರ್ಮುಲಾಗಳನ್ನ ಇನ್ಸರ್ಟ್ ಮಾಡಿದೀವಿ ಅಂತ ನೋಡ್ಬೇಕಾದ್ರೆ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಫಾರ್ಮುಲಾ ಬಾರ್ ಅಲ್ಲಿ ತೋರಿಸುತ್ತೆ ನಾವು ಯಾವ ರೀತಿಯಾಗಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದೀವಿ ಮತ್ತು ಯಾವ ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡಿದೀವಿ ಅಂತ. ಎಸ್ಕೇಪ್ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವು ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಂತ ನಮ್ಗಿಲ್ಲಿ ತೋರಿಸ್ತಾ ಇದೆ. ಇದೇ ರೀತಿಯಾದ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಶೋ ಫಾರ್ಮುಲಾಸ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟೋಟಲ್ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಿದ್ದೀವಿ. ನಾವು ಈ ಕಾಲಮ್ ಅಲ್ಲಿ ಫಾರ್ಮುಲಾವನ್ನ ಯೂಸ್ ಮಾಡಿದ್ದೀವಿ. ಯಾವ ರೀತಿಯಾದ ಫಾರ್ಮುಲಾ ಯೂಸ್ ಮಾಡಿದ್ದೀವಿ ಇಲ್ಲಿ ತೋರಿಸ್ತಾ ಇದೆ, ನೀವು ನೋಡಬಹುದು. ನಂತರ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾವನ್ನ ಯೂಸ್ ಮಾಡಿದ್ದೀವಿ. ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀವಿ. ನಂತರ ಡಿವೈಡ್ 65 into 100. ನಂತರ ಗ್ರೇಡ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಫಾರ್ಮುಲಾವನ್ನ ಯೂಸ್ ಮಾಡಿದ್ದೀವಿ, ಇಲ್ಲಿ ತೋರಿಸ್ತಾ ಇದೆ. ನಂತರ ಕ್ಲಾಸ್ ಫಾರ್ಮುಲಾ. ಈ ರೀತಿಯಾಗಿ ನಾವು ಎಲ್ಲಿ ಯಾವ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದ್ದೀವಿ ಅಂತ ನೋಡೋದಕ್ಕೆ ನಾವು ಶೋ ಫಾರ್ಮುಲಾಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಶೋ ಫಾರ್ಮುಲಾಸ್, ಈ ರೀತಿಯಾಗಿ ನಾವು ಶೋ ಫಾರ್ಮುಲಾ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.
ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎರರ್ ಚೆಕಿಂಗ್. ನಾವಿಲ್ಲಿ ಕ್ಲಿಕ್ ಮಾಡಬೇಕು. ನೀವಿಲ್ಲಿ ನೋಡಬಹುದು ದ ಎರರ್ ಚೆಕ್ ಈಸ್ ಕಂಪ್ಲೀಟ್ ಫಾರ್ ದ ಎಂಟೈರ್ ಶೀಟ್. ನಾವು ಯಾವಾಗ್ಲೂ MS Excel ಅಲ್ಲಿ ಯಾವುದೇ ಫಾರ್ಮುಲಾಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ರೆ ಫಾರ್ಮುಲಾ ರಾಂಗ್ ಆದ್ರೆ ಯಾವುದೇ ಫಾರ್ಮುಲಾವನ್ನ ನಾವಿಲ್ಲಿ ರಾಂಗ್ ಎಂಟ್ರಿ ಮಾಡಿದ್ರೆ ಫಾರ್ಮುಲಾ ಎಕ್ಸೆಪ್ಟ್ ಆಗೋದಿಲ್ಲ. ಎರರ್ ಚೆಕಿಂಗ್, ಯಾವುದೇ ಎರರ್ ಇಲ್ಲ ಈ ಶೀಟ್ ಅಲ್ಲಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎವ್ಯಾಲ್ಯೂಟ್ ಫಾರ್ಮುಲಾ. ಅಂದ್ರೆ ನಾವು ಎಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದೀವಿ ಮತ್ತು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಿದೀವಿ ಅಂತ ಚೆಕ್ ಮಾಡಬೇಕಾದ್ರೆ ಮತ್ತು ಅದರ ರಿಸಲ್ಟ್ ಏನು ಬಂದಿದೆ ಅದನ್ನ ನಾವು ಚೆಕ್ ಮಾಡೋದಕ್ಕೋಸ್ಕರ ಎವ್ಯಾಲ್ಯೂಟ್ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ನಾನಿಲ್ಲಿ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಿದ್ದೀನಿ. ಈ ಮಾರ್ಕ್ಸ್ ಗಳನ್ನ ನಾವಿಲ್ಲಿ ಟೋಟಲ್ ಮಾಡಿದೀವಿ. ಈ ಟೋಟಲ್ ಯಾವ ರೀತಿಯಾಗಿ ಆಗಿದೆ ಮತ್ತು ಯಾವ ಯಾವ ಮಾರ್ಕ್ಸ್ ಇಲ್ಲಿ ಟೋಟಲ್ ಆಗಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕಂದ್ರೆ ಎವ್ಯಾಲ್ಯೂಟ್ ಫಾರ್ಮುಲಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಸಮ್ C3 ಇಂದ H3 ವರೆಗೆ, ಸಿ ಕಾಲಮ್ ಥರ್ಡ್ ರೋ ಇಂದ H ಕಾಲಮ್ ಥರ್ಡ್ ರೋ ವರೆಗೆ ಕ್ಯಾಲ್ಕುಲೇಟ್ ಆಗಿದೆ ಅಂತ ಹೇಳ್ತಾ ಇದೆ. ನಂತರ ಎವ್ಯಾಲ್ಯೂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟೋಟಲ್ ನಮ್ಮ ರಿಸಲ್ಟ್ ಬಂದು 560 ಬಂದಿದೆ. ಇಲ್ಲೇ ಸಹ 560 ಟೋಟಲ್ ಮಾರ್ಕ್ಸ್ ಬಂದಿದೆ. ಈ ರೀತಿಯಾಗಿ ನಮಗೆ ಎವ್ಯಾಲ್ಯೂಟ್ ಆಪ್ಷನ್ ಯೂಸ್ ಆಗುತ್ತೆ. ಈ ರೀತಿಯಾಗಿ ನಮಗೆ ಎವ್ಯಾಲ್ಯೂಟ್ ಫಾರ್ಮುಲಾ ಆಪ್ಷನ್ ಯೂಸ್ ಆಗುತ್ತೆ. ನಂತರ ಕ್ಲೋಸ್